ಸೊ ಮದ್ವೆ ಶಾಪಿಂಗ್ ಮಾಡಕ್ಕೆ ಹೋಗ್ತಾ ಇದೀವಿ. ಅಳ್ಬೇಕು ಅನ್ನಷ್ಟಾಗೋಯ್ತು. Car is not just a car, it's an emotion for so many people like me. Technology. ಕಾರ್ ಒಳಗಡೆ ಕುತ್ಕೊಂತ ಇದೀನಿ. ಗೈಸ್ ಸರ್ವರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್. ಸೊ ಗೈಸ್ ಇವಾಗ ನಾವು ಟೈಮ್ ಬಂದು ಎಷ್ಟು ಅಂದ್ರೆ 8:20 ಆಗಿದೆ. ಇವಾಗ ನಾವು ಹೊರಗಡೆ ಹೋಗ್ತಾ ಇದೀವಿ ಶಾಪಿಂಗ್ ಮಾಡಕ್ಕೆ. ಮದ್ವೆ ಶಾಪಿಂಗ್ ಹೇಳಿದ್ನಲ್ಲ, ಸೊ ಮದ್ವೆ ಶಾಪಿಂಗ್ ಮಾಡಕ್ಕೆ ಹೋಗ್ತಾ ಇದೀವಿ. ಸೀರೆ ನನ್ಗೆ, ವರ್ಷಿಗೆ, ಪವಿಗೆ, ಅಮ್ಮಗೆ, ಅಜ್ಜಿಗೆ, ಇಷ್ಟು ಜನಕ್ಕೆ ಸೀರೆ ತರಕ್ ಹೋಗ್ತಾ ಇದೀವಿ. ಅಮ್ಮ ಬೇಡ ಅಂತ ಕೂತೈತೆ, ಬಂದ್ಬಿಡೋಣ ಆಮೇಲೆ. ನಮ್ಮ ಬೇಡ ಅಂದ್ರಂತೆ, ಬಟ್ ಯಾರು ನಾವು ತರ್ತೀವಿ. ನಮ್ಮ ಅಮ್ಮಂಗೆ ಇಲ್ದಿರೋ ಸೀರೆ ನಮ್ಗ ನೋ ವೇ, ಚಾನ್ಸೇ ಇಲ್ಲ. ನಮ್ಮಮ್ಮಂಗೆ ಹಂಗೆ ಕಷ್ಟದ ಟೈಮು, ಅರ್ಥ ಮಾಡ್ಕೊಳ್ಳಿ. ಅರ್ಥ ಆಗುತ್ತೆ, ಕಷ್ಟ ಯಾವಾಗಿಲ್ಲ. ಹಾಗಂದ್ರೆ ಸಾಲ ಮಾಡಿ ತುಪ್ಪ ತಿನ್ನೋ ಅನ್ನೋ ಕ್ಯಾಟಗರಿ ಅಲ್ಲಪ್ಪ ನಂದು. ನನ್ನ ಹತ್ರ ಇದ್ದಾಗ ಅಂದ್ರೆ ನಾಟ್ 5,000 ಎಲ್ಲ ಕೊಟ್ಟು ಸೀರೆ ತರಲ್ಲ. ಅಟ್ಲೀಸ್ಟ್ ನಾನ್ ತಗೊಳ್ಳೋ ಈ 1,000 ರೂಪಾಯಿ ಅದ್ರಲ್ಲಿ ನಾನೇನ್ ತಗೊಂಡಿರೋ ನಮ್ಮ ಅಮ್ಮಗ ಅದೇ ತಗೊಂಡ್ಬರ್ತೀನಿ ಅಷ್ಟೇ. ನಾನು ಇರೋದ್ರಲ್ಲಿ ತಗೊಂಡ್ಬರ್ತೀನಿ ಅಷ್ಟೇ. 3 ಜನ ಹುಡುಗಿಯರ್ನ ಯಾರು ಕರ್ಕೊಂಡು ಹೋಗ್ತಿದಾರೆ ಗೊತ್ತಾ? ಸೀನಾ ಇಸ್ ದಿ ಬಾಡಿ ಗಾರ್ಡ್. ಸೀನಾ ಫುಲ್ ಸೇಫ್ಟಿ ಸೆಕ್ಯೂರ್ ಮಾಡ್ತಾನೆ ಅನ್ನೋ ನಂಬಿಕೆ ನಮ್ಗೆ. ಸೊ ಇವಾಗ ನಾವು ಕಾರಲ್ಲಿ ಹೋಗ್ತಾ ಇದೀವಾ? ಅಫ್ಕೋರ್ಸ್ ಕಾರಲ್ಲಿ ಹೋಗ್ತೀವಿ. ಇಷ್ಟು ನೈಟ್ ಹೋಗ್ತಾ ಇದೀನಿ ಅಂದ್ಮೇಲೆ ಅಪ್ಪ ಬೈಯುತ್ತೆ, ಪರವಾಗಿಲ್ಲ. ಅಪ್ಪ ಹತ್ರ ಬೈಸ್ಕೊಳ್ಳೋ ದೊಡ್ಡ ವಿಷಯನಾ? ಸೊ ಗೈಸ್ ನಾವು ನಮ್ಮ ಕಾರಲ್ಲಿ ಹೋಗ್ತಾ ಇದೀವಿ. ಫಸ್ಟ್ ಉಪೇಂದ್ರ ಸರ್ಗೆ ಹಾಯ್ ಮಾಡೋಣ. ಹಾಯ್ ಸರ್. ಹಾಯ್ ಸರ್. ನಮ್ಮ ಉಪ್ಪಿ ಬಾಸ್ ಅಂದ್ರೆ ಬಾಸ್. ಗೈಸ್ ಫಸ್ಟ್ ಸೀಟ್ ನಮ್ದು, ಮಿಕ್ಕಿದ ಸೀಟ್ ಹಿಂದೆ ಹೋಗ್ಬಿಡಿ. 3 ಜನ ಬ್ಲಾಗ್ ಮಾಡ್ಕೊಂಬೋದು, ಇಷ್ಟು ಚೆನ್ನಾಗಿರುತ್ತೆ. ಹೋಗಿ ಇಲ್ಲಿದ್ರೆ ಬೆಲ್ಟ್ ಎಲ್ಲ ಹಾಕೊಂಬೇಕು, ಪರವಾಗಿಲ್ಲ ಸೀನಾ. ಹೋಗಿ ಹಿಂದೆ ಹೋಗ್ಬಿಡ ಆರಾಮಾಗಿ. ಹೋಗಿ ಬ್ಯಾಕ್ ಸೀನಾ ಇರ್ಲಿ ಬಿಡು ಸೀನಾ. ಈ ಸೀರೆನ್ಗೆ ಸ್ಕೂಟರ್ ಹಿಂದೆ ಕುತ್ಕೊಂಡ್ರು ಪ್ರಾಬ್ಲಮ್ಮೆ, ಈ ಕಾರು ಈ ಪಕ್ಕದಲ್ಲಿ ಕುತ್ಕೊಂಡ್ರು ಪ್ರಾಬ್ಲಮ್ಮೆ. ನಿಜ ಹೇಳ್ಬಿಡು, ನೀನ್ ಕಮಿಟ್ ಆಗಿದ್ಯಾ ಏನ್ ಕತೆ ಅಂತ. ಗೈಸ್ ನನ್ಗೆ ಯಾಕೋ ಡೌಟ್ ಗೈಸ್, ನಮ್ಮ ಮನೇಲಿ ಎಲ್ರು ಕಮಿಟ್ ಆಗ್ಬಿಟ್ಟವ್ರೆ, ನನ್ಗೆ ಗೊತ್ತಿಲ್ಲ ಮ್ಯಾಟ್ರು ಅನ್ಸ್ತಿದೆ. ಅವ್ನು ಬಿಡ್ತಾ ಇಲ್ಲ, ಸೆಂಟ್ರಲ್ ಹೋಗ್ತೀನಿ ನಾನು. ನೀವು ಆರಾಮಾಗಿ ಮಾತಾಡ್ಕೊಂಡ್ಬರ್ರ. ನಾನು ಬಿಡಿಸಿನ ಆಯ್ತು, ಗೊತ್ತಾಯ್ತು. ಬರೀ ಅವ್ರ ಹೆಂಡತಿನ ಮಾತ್ರ ಕುಡಿಸ್ಕೊಂತಾರೆ. ಗೈಸ್ ನಮ್ಮ ಮನೇಲಿ ಗೊತ್ತಿಲ್ದಾನೆ ಎಲ್ರು ಕಮಿಟ್ ಆಗ್ತವ್ರೆ. ಅಂದ್ರೆ ಮ್ಯಾಟ್ರು ನನಗೆ ಗೊತ್ತಾಗ್ಬಿಟ್ಟು ಬಿಟ್ಟಿಲ್ಲ. ನನ್ನ ಒಬ್ಳು ಬಿಟ್ಟಿನೆಲ್ಲ ಕಮಿಟ್ ಆಗ್ತಾವ್ರೆ. ಯಾರು ಬೀಳ್ತಾರೆ ಬಿಡೋ ಶೀತ. ಗೈಸ್ ನಾವಿಲ್ಲಿ ಮಾಲ್ಗೆ ಬಂದಿದ್ವಿ, ಫಿನಿಕ್ಸ್ ಮಾಲ್, ಒನ್ ಆಫ್ ದಿ ಬಿಗ್ಗೆಸ್ಟ್ ಮಾಲ್. ಏನಾಯ್ತು ಅಂದ್ರೆ ನಾವು ಬರ್ತಿದ್ವಿ ಆಯ್ತಾ, ಅಲ್ಲಿ ಪಾರ್ಕಿಂಗ್ ಗೆ ಫಸ್ಟ್ ಟಿಕೆಟ್ ಕೊಡ್ತಿದ್ರು ಈ ಎಂಟ್ರಿ ಹಾಕಿ ಕಾರ್. ಇವಾಗ ಫಾಸ್ಟ್ ಟ್ಯಾಗ್ ಅಲ್ಲೇ ಅದು ಸ್ಕ್ಯಾನ್ ಆಗಿ ಕಾಸ್ನ ಡಿಟೆಕ್ಟ್ ಮಾಡ್ಕೊಂಡ್ಬಿಡುತ್ತೆ. ಸೊ ನಮ್ಗೆಲ್ಲರಿಗೂ ಏನನ್ಸ್ತು ಅಂದ್ರೆ ಏನನ್ಸ್ತು ಅಂದ್ರೆ ಟೆಕ್ನಾಲಜಿ ಅನ್ನಿಸ್ತು. ಇನ್ನು ಏನೇನ್ ಬರುತ್ತೆ ಗುರು, ಇನ್ನು ಎಷ್ಟು ಅಪ್ಡೇಟ್ ಆಗುತ್ತೆ, ಇನ್ನು ಎಷ್ಟು ಚೇಂಜಸ್, ನೆಕ್ಸ್ಟ್ ಜನರೇಷನ್ ಅಷ್ಟ್ರಲ್ಲೆಲ್ಲ ಏನೇನ್ ಆಗ್ಬೇಡ ಅಂದ್ರೆ ರೋಬೋಟ್ಗಳೇ ಎಲ್ಲ ಮಾಡ್ಕೊಂತವೆ. ಪವಿ ನಿದ್ದೆ ಹೊಡಿತಿರ್ತಾಳೆ ಅಲ್ಲ ಪವಿ? ನನ್ನ ಯಾಕೆ ತೋರಿಸ್ತಾ ಇದ್ದೆ, ಶೂ ಹಾಕೋದಕ್ಕೂ ಬಿಡಲ್ಲ. ಯಾಕೆ ಇಷ್ಟು ಸೆನ್ಸಿಟಿವ್ ಆಗಿ ಮಾತಾಡ್ತಾಳೆ? ಕ್ಯಾಮ್ರಾ, ಅದು ಕ್ಯಾಮ್ರಾ ಆನ್ ಆಗಿದ್ಯಲ್ಲ, ಅದಕ್ಕೆ. ಕ್ಯಾಮ್ರಾ ಆನ್ ಆದ್ರೆ ನಮ್ ಪವಿಗೆ ಇನ್ನೊಂದೇ ಲೋಕ ಇರುತ್ತೆ ಬಿಡಿ. ಓವರ್ ಆಕ್ಟಿಂಗ್ ಕಾ ದುಕಾನ್. ಸೊ ಗೈಸ್ ಲೆಟ್ಸ್ ಗೋ ಇನ್. ಪವಿ ಎಷ್ಟು ಕ್ಯೂಟ್ ಆಗಿ ಕಂತೋಳು ನೋಡಿ. ಅವಳಿಗೆ ಫ್ರಾಕ್ಸ್ ಅಂದ್ರೆ ತುಂಬಾ ಇಷ್ಟ. ನಮ್ಮ ಪವಿಗೆ ಕ್ಯೂಟ್ ಕ್ಯೂಟ್ ಆಗಿ ಕಂತಾಳೆ ನನ್ನ ತಂಗಿ. ಸೊ ಫಸ್ಟ್ಲಿ ಮಾಯಿಶ್ಚರೈಸರ್ ಹಾಕೊಂಡಿಲ್ಲ ನಾನು ಇವತ್ತು. ಅದಕ್ಕೆ ಪವಿ ಮುಗ್ದಲ್ಲಿ ಇಷ್ಟು ಗ್ಲೋ. ಇನ್ನು ಅದೆಲ್ಲ ಹಾಕೊಂಡ್ಬಿಟ್ಟಿದ್ರೆ ಇನ್ನೆಷ್ಟು ಗ್ಲೋ ಪವಿ. ಹಾಕ್ಬಿಡೆ. ಸೊ ಗೈಸ್ ಮಾಲ್ ಯಾವತ್ತಾದ್ರೂ ನೋಡಿದ್ದೀರಾ? ಅಯ್ಯೋ ಸಾರಿ, ಮಾಲ್ ಸೊ ಸಾರಿ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಗೈಸ್, ಹಂಗೆ ಹೇಳಿಲ್ಲ. ಫಿನಿಕ್ಸ್ ಮಾಲ್ ನೋಡಿದ್ದೀರಾ ನೀವು? ಇಲ್ಲಿರೋರ ಅದೇ ತುಂಬಾ ಜನ ಇಲ್ಲಿ ಇರ್ತೀರಾ? ನೋಡಿರ್ತೀರಾ ಅಫ್ಕೋರ್ಸ್, ಬಟ್ ಆದ್ರೂ ಕೇಳ್ತಾ ಇದ್ದೀನಿ. ಅಲ್ಲ ನಾನು ಬ್ಲಾಗ್ ಮಾಡ್ತಿದ್ರೆ ಬೇಸಿಕಲಿ ಎಲ್ರು ನನ್ನ ಹಿಂಗ್ ನೋಡ್ತಾರೆ ಆಯ್ತಾ. ಫಸ್ಟ್ ಅಯ್ಯೋ ಅನ್ಸ್ತಿತ್ತು, ಇವಾಗ ಹೂ ಕೇರ್ಸ್, ಯಾರೇನಾದ್ರೂ ಮಾಡ್ಕೊಳ್ಳಿ, ನಾನ್ ಮಾತ್ರ ಬ್ಲಾಗಿಂಗ್ ಮಾಡೋದ್ ಮಾತ್ರ ಬಿಡಲ್ಲ. ಸ್ವಲ್ಪ ಚಾಕ್ಲೇಟ್ ಅಂಗಡಿ ಇತ್ತು, ಅಲ್ಲೇ ಹೇಳ್ಕೊಂಡು ಹೋಗ್ತಾಳೆ. ಆಕ್ಚುಲಿ ಇವ್ರ ಜೊತೆ ಬರೋದು ನನಗೆ ಡೇಂಜರಸ್, ಇವ್ರಿಗೇನಿಲ್ಲ. ನಾನು ಶುಗರ್ ಲಿಪ್ಸ್ಟಿಕ್ ತಗೊಬೇಕು, ಚೆನ್ನಾಗಿತ್ತು. ನಾನೇ ಮಾಡ್ಕೊಡ್ತೀನಿ. ಕೊಡ್ತೀನಿ ಶುಗರ್ ಲಿಪ್ಸ್ಟಿಕ್ ಆಗುತ್ತೆ. ಯಾವ ಕಾರು? ದಿಸ್ ಇಸ್ ಆಕ್ಚುಲಿ ಕೂಲ್ ಡಾ. ನಮ್ಮ ಫ್ಯಾಮಿಲಿಗೆ ನಾವು ಒಂದು ಕಾರ್ ತಗೋಬೇಕು. ಯಾವ
ನನ್ನಿಂದ. ಗಂಡ್ಮಕ್ಳಿಗೆ ಹೆಂಗ್ ಆಸೆ ಇರುತ್ತೋ ಹೆಣ್ಮಕ್ಳಿಗೂ ಹಂಗೆ ಇರುತ್ತೆ ಗೈಸ್. ಅದು ಮನೇಲಿ ದೊಡ್ಡ ಮಗಳು ಆಗಿ ನನಗಂತೂ ಸಿಕ್ಕಾಬಟ್ಟೆ ಆಸೆ ಇದೆ. ಐ ಹ್ಯಾವ್ ಟು ಬೈ ಅ ಕಾರ್. ಅದು ನಮ್ಮ ಅಮ್ಮ ಹೆಸರಲ್ಲಿ ತೆಗಿಬೇಕು ನಾನು ಕಾರ್ ತೆಗೆದ್ರೆ. ಎಲ್ಲಿದೆ ಅಂತ ಹುಡುಕ್ತಾ ಇದೀವಿ. ಎಲ್ಲಿದೆ 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 ನನ್ಗೇನು ಅರ್ಥ ಆಗಿಲ್ಲ. ನಾನು ಮಾತಾಡ್ಸ್ತಾನೆ ಇಲ್ಲ. ನೋಡಿದಾಗೆಲ್ಲ ಇದೊಂದು ಪೋಸ್ಟ್ ಕೊಡ್ಬೇಡ ನೀನು ದರಿದ್ರವಾಗಿ. ಸೀನಾ ಇಲ್ಲಿ ಕರ್ಕೊಂಬಂದ ಆಯ್ತಾ. ಅಂಡ್ ಈ ಸ್ಟೋರಲ್ಲಿ ಕಾಟನ್ ಸೀರೆನ 3000 ರೂಪೀಸ್ ಅಂತೆ. ಭಯ ಆಗ್ತಿದೆ. ಬ್ಲೌಸಲ್ಲಿ 20,000 ಅಂತೆ ಒಂದು ಸೀರೆ, ಮತ್ತೆ 3,000 ಅಂತೆ. ಯಾಕೆ ಆಕ್ಚುಲಿ ಸಿಕ್ಕಾಬಟ್ಟೆ ಬೇಜಾರಾಗೋಯ್ತು. ಅಲ್ಲಿ ಸ್ಟಾರ್ಟಿಂಗ್ ಪ್ರೈಸು ಕಾಟನ್ ಸ್ಯಾರಿ 3000 ಕಾಟನ್ ಸ್ಯಾರಿ ಆಯ್ತಾ. ನಾವು ಕಾಟನ್ ಸ್ಯಾರಿಗೆ ಇನ್ವೆಸ್ಟ್ ಮಾಡೋದು 200 ರೂಪಾಯಿ ಅಂದ್ರೆ ಜಾಸ್ತಿ, 300 ರೂಪಾಯಿ ಅಂದ್ರೆ ಅಷ್ಟೇ ನಮ್ದು. 3,000 ರೂಪಾಯಿ ಅಂತೆ. ಮತ್ತೆ ಸಾಫ್ಟ್ ಸಿಲ್ಕ್ ಸ್ಯಾರಿ ಸ್ಟಾರ್ಟಿಂಗೇ ಅದು 3,000 ರೂಪಾಯಿ ಅಂತೆ. ಆ ಸೀರೆ ಇಷ್ಟು ಕಾಸ್ಟ್ಲಿ. ಆ್ಯಂಡ್ ನಾವು ನೋಡಿದ ಸೀರೆ ಎಲ್ಲ 30,000 40,000 ಸೀರೆ. ಪ್ರೈಸ್ ಹೇಳಿದಾಗ ಕಾಸಲ್ಲಿ ಅಷ್ಟಿಲ್ಲ, ಜೇಬಲ್ಲಿ ಅಷ್ಟಿಲ್ಲ ಅಂದಾಗ ಸಿಕ್ಕಾಬಿಟ್ಟೆ ಬೇಜಾರಾಯಿತು ಗೈಸ್. ಲಿಟ್ರಲಿ ಅಳ್ಬೇಕು ಅನ್ನಷ್ಟಾಗೋಯ್ತು. ಫಸ್ಟ್ ಟೈಮ್ ಈ ಫೀಲಿಂಗ್ ಆಗಿದ್ದು ನನಗೆ. ಕಾರ್ 61 ಲಕ್ಷ ಆ್ಯಂಡ್ ಇಟ್ಸ್ ಡ್ರೀಮ್ ಕಾರ್. ಕಾರ್ ಒಳಗಡೆ ಕುತ್ಕೊತಾ ಇದ್ದೀನಿ. ಕ್ರೇಜಿ ಎಕ್ಸ್ಪೀರಿಯನ್ಸ್. ಒಂದಿನ ನಾವು 7 ಜನ ಸೇರಾದ್ರೂ ಇದಕ್ಕೆ ಕಾರ್ನ ಇಸ್ಕೋಬೇಕು. ಕಾರ್ ಇಸ್ ನಾಟ್ ಜಸ್ಟ್ ಅ ಕಾರ್, ಇಟ್ಸ್ ಅನ್ ಎಮೋಷನ್ ಫಾರ್ ಸೋ ಮೆನಿ ಪೀಪಲ್ ಲೈಕ್ ಮೀ. ಒಳಗಡೆ ಕುತ್ಕೊಂಡು ಡೋರ್ ಕ್ಲೋಸ್ ಮಾಡಿದ್ರೆ ಫೀಲ್ ಗೊತ್ತಾಗುತ್ತೆ. ಆಚೆ ಬರೋ ವಾಯ್ಸೇ ಕೇಳಿಸಲ್ಲ. ಕ್ರೇಜಿ ಗೈಸ್. ಈ ಕಾರ್ ಯೂನಿಕ್ ಆಗಿದೆ ಅನಿಸ್ತು. ಆ ಡಿಸೈನ್ ಸಮಥಿಂಗ್ ಯೂನಿಕ್ ಗೈಸ್. ಇದು ಬೆನ್ಸಲ್ಲಿ ಸಿ ಕ್ಲಾಸ್, ಅದು ಬಂದು CLG ಸಿಡಾನ್, ಅದು ಬಂದು ವಾಟ್ ಇಸ್ ದ ಡಿಫ್ರೆನ್ಸ್ ಇನ್ ಈ ಹೈಟ್ ಮತ್ತೆ ಹಿಂದೆ ಡಿಕ್ಕಿ. ಆಕ್ಚುಲಿ ವಿ ಕ್ಯಾನ್ ಸಿ ಕಾರು. ಗೈಸ್ ನೋಡೋಣ ಒಳಗಡೆ ಹೆಂಗಿದೆ ಅಂತ. ಇನ್ನೂ ಒಂಥರ ಜೋಶ್ ನನಗೆ. ಸೋ ಗುಡ್ ಗೈಸ್. ಇಲ್ಲಿ ನೋಡಿ ಗೈಸ್, ಲುಕ್ ಅಟ್ ದಿಸ್. ಮೈ ಗಾಡ್. ಒಂದು ಸಿ ಕ್ಲಾಸ್ ಕಾರ್ ಡ್ರೀಮ್ ಆಗಿರುತ್ತಲ್ಲ, ಒಂಥರ ಫೀಲ್ ಗೈಸ್. ಅದು ಒಂದ್ಸರಿ ಯಾಕೆ ನಾನು ಈ ಕಾರ್ ಒಳಗಡೆ ಕುತ್ಕೊಂಡು ನೋಡಬಾರ್ದು? ಬೈ ನಾಟ್ ಮೀ. ಅವ್ರು ಯಾರೋ ಕುತ್ಕೊಂಡ್ಬಿಟ್ರು. ಕೊಡಕ್ಕೆ ಹೋಗ್ತಿದ್ರು, ಅವ್ರನ್ನೆಲ್ಲ ಕಳಿಸ್ತಿದ್ದಾರೆ. ಎಲ್ಲ ಆಗ್ತಾ ಇದ್ದೀವಿ, ನಡೀರಿ ನಡೀರಿ ಅಂತ ಅಂತಿದ್ದಾರೆ. ಕುತ್ಕೊಳ್ಳೋಕ್ಕೂ ಬಿಡ್ತಾ ಇಲ್ಲ. ಐ ಫೀಲ್ ವೆರಿ ಬ್ಯಾಡ್ ಯಾ ಹಿಂಗೆಲ್ಲ ಆಗ್ಬಿಟ್ರೆ. ಈ TV ಬಂದು ಎಷ್ಟು ಪ್ರೈಸ್ ಗೊತ್ತಾ? 1,04,98,990 ರೂಪಾಯಿ. ಅದು ರಿಯಲ್ ಪ್ರೈಸ್ ಬಂದು 1,14,99,000. No, God, please, no, no. ಸೊ ಗೈಸ್ ಬಂದ್ವಿ. ಶಾಪಿಂಗ್ ಅಂತ ಏನೋ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ತಿನ್ನೋಣ ಅನ್ಕೊಂಡ್ವಿ. ಜಾಸ್ತಿ ಬೇಗ ಬಂದ್ಬಿಟ್ವಿ ಗೈಸ್. ನಾವು ತುಂಬ ಬೇಗ ಬಂದ್ಬಿಟ್ರಿ. ತಿನ್ನೋಣ ಅನ್ಕೊಂಡ್ವಿ. ಅಲ್ಲಿ ಮೋಮೋಸ್ ಅಂಗಡಿಗೆ ಹೋಗೋಣ ಅಂದರು ಇವರು. ಫಸ್ಟು ನಾನು ಬರ್ಗರ್ ತಿನ್ಬೇಕಂತ, ಸೀನಾ ಏನೋ ಪಿಜ್ಜಾ ತಿನ್ಬೇಕಂತ, ಇವಳು ಪಿಜ್ಜಾ ತಿನ್ಬೇಕಂತ ಇದ್ಲು. ಆಮೇಲೆ ನೂಡಲ್ಸ್ಗೆ ಹೋದ್ರು. ಆಮೇಲೆ ಮೋಮೋಸಿಗೆ ಬಂದರು. ಅಲ್ಲಿ ಮೋಮೋಸ್ ನಾನು ಪಿಜ್ಜಾದಲ್ಲೇ ಇದ್ದೆ. ನೀನು ಪಿಜ್ಜಾದಲ್ಲೇ ಇದೆ. ನಾವು ಮೋಮೋಸ್ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಸೊ ಅಲ್ಲಿ ಹೋಗಿ ಒಂದು ಮೋಮೋಸ್ ಪ್ಲೇಟ್ ಏನಿಲ್ಲ ಅಂದರು ಒಂದು 200, ಅಟ್ಲೀಸ್ಟ್ 250 ಇರುತ್ತೆ. ಬಂದು ಹೊರಗಡೆ ತಿನ್ನಕ್ಕೆ ಹೋಗೋಣ ಅಂತ ಎಲ್ಲರೂ ಹೊರಗಡೆ ಕರ್ಕೊಂಡ್ಬಂದೆ. ಯಾಕಂದ್ರೆ ಏರ್ ಕಟ್ ಸಜೆಷನ್ ಮಾಡಿ ಏರ್ ಕಟ್ ಮಾಡಿಸ್ಬೇಕು. ಏರೇ ಇಲ್ಲ ಏರ್ ಕಟ್. ಏರ್ ಕಟ್ ಯಾವ್ದಾದ್ರು ಒಂದು ಸ್ಟೈಲ್ ಹೇಳಿ ಮಾಡಿಸ್ತಾಳೆ ಅವಳು. ಮೇ ಬಿ ನಾಳೆ ಅನ್ಸುತ್ತೆ, ನಾಳೆ ಮಾಡಿಸ್ಬೋದು. ಏರ್ ಕಟ್ ಮಾಡಿಸ್ತಾಳೆ. ಮಾಡ್ಸೋಣ ಅಂತ ಇದ್ದೀವಿ. ಅದು ನಮ್ಮ ಅಕ್ಕ ನಾಳೆ ಅಂದವಳೆ. ನಮ್ಮ ಅಕ್ಕಂಗೆ ನಾಳೆ ಅನ್ನೋದು 3-4 ದಿನ ಬಿಟ್ಟು ಬರುತ್ತೆ ಅನ್ಸುತ್ತೆ ನನ್ನ ಪ್ರಕಾರ. ನೋಡೋಣ, ನಾಳೆನೇ ಮಾಡಿಸ್ಬಿಟ್ರೆ ಮಗಂದು ನಾಳೆ ಮೊಳೆನೇ. ನೀವು ಹೇಳಿ, ನಾನು ಏರ್ ಕಟ್ ಮಾಡಿಸ್ಬೇಕಾ? 1 ವರ್ಷ ಆಗೈತೆ, ನಂದು 1 ವರ್ಷ ಆಗೈತೆ. ಅಫ್ಕೋರ್ಸ್ ಬಂದಿದ್ದಕ್ಕೆ ಶಾಪಿಂಗ್ ಅಂತೂ ಆಗಿಲ್ಲ. ಬಟ್ ಕಾರ್ ಒಳಗಡೆ ಕುತ್ಕೊಂಡಿದ್ದು ಫೀಲ್ ಇದೆಯಲ್ಲ, ಅಲ್ಟಿಮೇಟ್. ಇಷ್ಟ ಆಯಿತು. ನಂಗೆ 5-6 ವರ್ಷ ಬಿಟ್ಟು ಇಸ್ಕೊಂತೀನಿ. 6 ವರ್ಷ ಆದಮೇಲೆ ನಮ್ಮ ವರ್ಷ ನನಗೆ ಗಿಫ್ಟ್ ಮಾಡ್ತಾಳೆ. ಅದಕ್ಕೆ ಇವಾಗ ಫುಲ್ ಚೆನ್ನಾಗಿ ಓದಿಸ್ಬಿಡೋದು. ಮತ್ತೆ ಹಿಂದೆನೆ ಮತ್ತೆ ಮುಂದೆ ಹೋದ್ರೆ ಗೊಯ್ಯಿ ಅಂತಾನೆ ಸೀನಾ. ಬಿಟ್ಟಿಲ್ಲ ವರ್ಷಿಗೂ ಬಿಟ್ಟಿಲ್ಲ. ಅಮ್ಮ ತಾಯಿ ಜಗನ್ ಮಾತೆ, ಅದು ಯಾರು ನಮ್ಮ ಸೀನನ್ನು ಇಷ್ಟಪಡ್ತಾ ಇದ್ದೀರಾ? ಈ ರೇಂಜಿಗೆ ಪ್ರಿಸರ್ವ್ ಮಾಡ್ತವಣೆ. ಓ ಮೈ ಗಾಡ್.
ಬೆಲ್ಟ್ ಹಾಕೋತೀನಿ, ಸೀಟ್ ಬೆಲ್ಟ್. ಅಫ್ಕೋರ್ಸ್ ಸೀನಾ, 4 ವೀಲರ್ ಹೋಗ್ಬೇಕಾದ್ರೆ ಹೆಲ್ಮೆಟ್, 4 ವೀಲರ್ ಹೋಗ್ಬೇಕಾದ್ರೆ ಬೆಲ್ಟ್ ಮರ್ಯಾದೆ ಇಲ್ಲ. ಅಷ್ಟಾಗಲ್ ಪೇ ಆಗೋಯ್ತು. ಸ್ವಲ್ಪ ದುಡ್ಡು ಹಾಕ್ಸೋರೆ ನಾವು ಖಾಲಿ ಮಾಡ್ತಾ ಇದೀವಿ. ನಾವು ಮಾಲ್ಗೆ ಬಂದಿದ್ದಕ್ಕೆ ನನಗೆ ಕಂಟೆಂಟ್ ಸಿಕ್ತು, ಕಾರ್ ಕಂಟೆಂಟ್ ಎಲ್ಲ. ಸೀನಾ ಫಸ್ಟೇ ಅನ್ಕೊಂಡಿದ್ದ, ಅಲ್ಲಿ ನೋಡ್ದ ಅವ್ನ್ ಡ್ರೀಮ್ ಕಾರ್ನ. ಸೊ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಡ್ರೀಮ್ ಕಾರ್ ತಗೊಂತಾನೆ, ಫುಲ್ಫಿಲ್ ಮಾಡ್ಕೊಂತಾನೆ ಅವ್ನ ಡ್ರೀಮ್ ನ. ವರ್ಷಿತಾಗೆ ಅವಳ ಸ್ಕೂಲ್ ಫ್ರೆಂಡ್ ಸಿಕ್ಕಿದ್ರು. ಅವಳು ಆಲ್ಮೋಸ್ಟ್ 30 ಮಿನಿಟ್ಸ್ ಅನ್ನು ಮಾತಾಡ್ಕೊಂಡು ನಿಂತಿದ್ಲು. ಬಟ್ ವಾಟ್ ಅಬೌಟ್ ಕೃಷ್ಣ ಸುಂದರಿ? ವಾಟ್ ಪವಿ? ಕರ್ಕೊಂಡೋಗಿ ತಿನ್ಸೂ ಇಲ್ಲ. ಡಿಡ್ ಯು ಗೆಟ್? ಎಲ್ಲಾದ್ರೂ ಲಾಭ ಪಡಿಬೇಕಂದ್ರೆ ಆಗಲ್ಲ ಸಂಧ್ಯಾ. ಇಂಥ ಡೈಲಾಗ್ ಹೇಳಿ 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 ನಿಮ್ಮನ್ನೆಲ್ಲಾ ಬುಟ್ಟಿಗೆ ಹಾಕೊಂಡ್ಬಿಟ್ಟವಳೆ. ಸೊ ಇವಾಗ ಯಾವ್ದಾದ್ರು ಹೋಟೆಲ್ ಹತ್ರ ನಿಲ್ಸಲು ಸೀನನ್ನು ಕೇಳ್ಕೊಳ್ತೀನಿ. ಸೀನಾ ಪ್ಲೀಸ್, ಸೀನಾ ಡಿಸಪಾಯಿಂಟ್ಮೆಂಟ್ ಮಾಡ್ಬೇಡ. ನನ್ ಚಪ್ಪಲ್ಲು, ಅದಕ್ಕೆ ಈ ಪ್ಯಾಂಟಿಗೆ ಇದೊಂದು ಟಾಪ್, ಒಂದಕ್ಕೊಂದು ಮ್ಯಾಚ್ ಇಲ್ಲ. ನನ್ನ ಹೇರ್ ಸ್ಟೈಲು ಚೆನ್ನಾಗೇ ಇಲ್ಲ. ಆಕ್ಚುಲಿ ಪೀಪಲ್ ಜಡ್ಜ್ ಬೈ ಲುಕ್ಸ್. ಪವಿ ಕಣ್ಬಿಡು, ಕಣ್ಬಿಡು ಪವಿ. ಪವಿ ಕಣ್ಗೆ ಖಾರ ತಿಕ್ಕೊಂಡ್ಲಂತೆ. ಮೋಮೋಸ್ ಹೋಗೋ ರೋಡಲ್ಲಿ ಸಿಕ್ಕಿದ್ರೆ ನಿಲ್ಸ್ತೀನಿ, ಸಂಜೆ ಕೊಡಿಸ್ತೀನಿ ಬಿಡು ಅಂತ ಅಂದ. ನಾನಂದೆ ಲೆಟ್ ಗಾಡ್ ಬ್ಲೆಸ್ ಯು ವಿತ್ 3 kids and 1 wife ಅಂತ ಅಂದೆ. ಫಸ್ಟ್ ವೈಫ್ ಆಮೇಲೆ ಕಿಡ್ಸ್ ಬರ್ಲಿ ಅಂದೆ. ಆಯ್ತಾ, ಫಸ್ಟ್ ವೈಫ್ ಆಮೇಲೆ ಕಿಡ್ಸ್ ಅಂತ ಅಂದ್ಲು. ಇದೆಲ್ಲ ನಡೀತಿರ್ಬೇಕಾದ್ರೆ ಹಿಂಗಾದ್ರೆ ಹೆಂಗಾಗುತ್ತೆ ಅಂದ್ರೆ ಕ್ರಿಸ್ಟಿಯಾನೋ ರೊನಾಲ್ಡೋ ತರ ಆಗುತ್ತೆ ಅಂತ ಅಂದ್ಲು. ಬಟ್ ಒಂದು ಇವಾಗ ಮೀಮ್ ಇದೆ ಗೈಸ್, ನಿಮ್ಗೆ ಗೊತ್ತಾ ಇಲ್ವೋ ಗೊತ್ತಿಲ್ಲ. ಕ್ರಿಸ್ಟಿಯಾನೋ ಅಂದ್ರೆ ಸಂಜೆ ಕೃಷ್ಣ ಮೀಮ್ ಇದೆ. ಕೃಷ್ಣನ ಯಡಿಯೂರಪ್ಪನ ಯಾರು ಹೇಳಿರೋದು ಗೈಸ್? ಇದೆ ಗೈಸ್, ನಾನು ನೋಡಿದೀನಿ, ನಾನು ಅದಕ್ಕೆ ಹೇಳಿದ್ದು. ನಮ್ಮ ಅಕ್ಕಗ್ ಮಾತ್ರ ಕೃಷ್ಣನ್ನ ಎಲ್ಲಾರನ್ನ ಚಾಕ್ಲೇಟ್ ಯಾಕಂದ್ರೆ ನಾವ್ ಇನ್ಫಾರ್ಮ್ ಮಾಡಿದೀವಿ. ಅಲ್ಲಿ ಮೋಮೋಸ್ ತಿನ್ನಕ್ ಬಂದಿದ್ವಿ, ಅಲ್ಲಿ ಮೋಮೋಸ್ ಅಂಗಡಿ ಇತ್ತು. ಇವಾಗ ಕಾರ್ ನಿಲ್ಸಿ ಹಿಂದೆ ಹೋಗೋ ಅಷ್ಟರಲ್ಲಿ ಮೋಮೋಸ್ ಇಸ್ ಕ್ಲೋಸ್ಡ್. ಯಾಕೋ ನಾವು ಆಚೆ ಬಂದಿದ್ದ ಟೈಮೇ ಸರಿ ಇಲ್ಲ ಗುರು, ಏನೋ ನೆಟ್ಟಗಾಗ್ತಾ ಇಲ್ಲ. ಫುಲ್ ಬೇಜಾರ್. ನಮ್ ಪವಿಗೆ ಮನೆಗೆ ಹೋಗಿ ಅಣ್ಣ ಸಾರೆ ಗಟ್ಟಿ, ಪವಿಗಲ್ಲ ನಿನಗೂ ಅದೇ ಬೇಜಾರ್ ಗುರು. ಹಿಂಗೆಲ್ಲ ಆದಾಗ ಗೋಪಿ ಮಂಜೂರಿ ಅಲ್ಲೇ ತಿಂಕ ಬರೋದಿತ್ತು. ಸಿಗೋದ್ ಬಾರಲಿ. ನೀನ್ ರಷ್ಯಾದಲ್ಲಿ ಇಲ್ವೇ, ನೀನ್ ಇಂಡಿಯಾದಲ್ಲಿ ಇದೆಯಾ? ಅದು ನಮ್ಮ ಏರಿಯಾದಲ್ಲಿ ಇದೆಯಾ? ಬಿಂದಾಸ್ ಆಗಿರೋ. ಮ್ಯಾಕ್ಸಿಮಮ್ 11 o'clock ಕ್ಲೋಸ್. ಮತ್ತೆ ಇಲ್ಲಿ 10 ಗೆಲ್ಲ ಕಳ್ಸೇವ್ರನ್ನ ಒಂದೇ ಸರಿ ಕಾರ್ ತಂದಿದ್ದು. ಆಲ್ರೆಡಿ ಇಲ್ಲಿ ಫ್ರಂಟ್ ಪಾರ್ಟ್ ಅಲ್ಲಾಡ್ತಿದೆ. ಪ್ರೋ ರೈಡರ್, ವಾಟ್ ಇಸ್ ದಿಸ್? ಇವ್ರಿಗೆಲ್ಲ ಬೇಜಾರ್ ಮಾಡ್ಬಾರ್ದು ಅಂತ ನಾವು ಬಂದಿರೋದೇ ಎಲ್ಲೋ ತಿನ್ನಕ್ಕೆ ಪಿಜ್ಜಾ. ಅವ್ರಿಬ್ರು ಆರ್ಡರ್ ಮಾಡ್ತಿದ್ರೆ ನಾನು ಅಲ್ಲಿ ನೋಡ್ತಿದ್ದೆ ಏನು ಆರ್ಡರ್ ಮಾಡೋದು ಅಂತ. ಈ ದೇವ ಬಂದು ಕುತ್ಕೊಂಡ್ಬಿಡ್ತಾಳೆ ಹಂಗೇನೆ. ನಾವಿಬ್ರು ಬಿಟ್ಟು ಬಂದ್ವಿ. ಓ ಇವಾಗ ಹೋಗ್ತೀಯಾ? ಎಕ್ಸ್ಕ್ಯೂಸ್ ಮೀ ಅಂತೆ ಹೋಗಿದ್ದು. ನಮ್ಮ ಪವಿ ಕವರಿಂಗ್ ಕ್ಷೇತ್ರದಿಂದ ಆಚೆ ಹೋಗಿದ್ದಾಳೆ ಗೈಸ್. ಅವಳು ಹೋಗಿದ್ದು ಹೆಂಗಿತ್ತು ಅಂದ್ರೆ ಬಿಲ್ಡಪ್ ಹೋಗಿ ಆರ್ಡರ್ ಮಾಡೋ ತರ. ಅಲ್ಲಿ ನಾನು ಫಸ್ಟ್ ಮೈಂಡ್ ಯೋರ್ ಅಷ್ಟೇ ಇತ್ತು ಆಯ್ತಾ. ನಾನು ಮೈಂಡ್ ಯೋರ್ ಬಿಸ್ನೆಸ್ ಅಂತ ಇರುತ್ತೆ ಅನ್ಕೊಂಡೆ, ಆದರೆ ಅಲ್ಲಿರೋದು ಮೈಂಡ್ ಯೋರ್ ಟ್ರೇಸ್ ಅಂತ. ಐಫೋನ್ 5XL ಕ್ಲಾರಿಟಿ ಚೆನ್ನಾಗಿರುತ್ತೆ. ಡೋರ್ನ ಕ್ಲೋಸ್ ಮಾಡ್ತಿದ್ದಾರೆ. ಅಯ್ಯೋ ಡೋರ್ ಕ್ಲೋಸ್, ಈ ಡೋರ್ ಅಲ್ಲ ಗೈಸ್, ಆ ಕಡೆ ಅಲ್ಲಿ ಕಾಣಿಸ್ತಿದೆ. ನಾನು ಹಿಂದೆ ಶೆಟ್ರು ಕ್ಲೋಸ್ ಮಾಡ್ತಿದ್ದಾರೆ. ಸೊ ಈ ಡಾಮಿನೋಸ್ಗೆ ಲಾಸ್ಟ್ ಕಸ್ಟಮರ್ ನಾವು. ನಿಮಗೆ ಗೊತ್ತಾ, ಲಾಸ್ಟ್ ಬರೋರು ಇದೆಲ್ಲ ದೇವ್ರ ಸಮಾನ ಅಂತಾರೆ. ನಾವು ಲಾಸ್ಟ್ ಕಸ್ಟಮರ್ ಡಾಮಿನೋಸ್ಗೆ. ಬೇಸಿಕಲಿ ಈ ಬ್ರಾಂಚ್, ಈ ಶಾಪ್ಗೆ ನಾವು ಲಾಸ್ಟ್ ಕಸ್ಟಮರ್ಸ್. ಡಿಸ್ಕೌಂಟ್ ಏನಾದ್ರು ಕೊಡ್ರಿ ಗೈಸ್. ನಾವಿಲ್ಲಿ ಲಾರ್ಜ್ ಪಿಜ್ಜಾ ಆರ್ಡರ್ ಮಾಡಿದೀವಿ. ಇಟ್ ಲುಕ್ಸ್ ಗುಡ್, ಎಷ್ಟು ಚೆನ್ನಾಗಿದೆ. ಈಗ 4 ಜನ ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಿದೀವಿ. ವಾಟ್ ಹ್ಯಾಪನ್? ಮಾತಾಡ್ಲಿ ಬಿಡು. ಅಥವಾ ಪಿಜ್ಜಾ ತಿನ್ನಕ್ ಬಂದಿದ್ದೀವಿ. ನಮಗೆ ಏನಂದಿದ್ಯಾ ಹುಡುಗಿ ಜೊತೆ ಹೋಗ್ತೀನಿ ಅಂತ ಸ್ಟಾರ್ಟ್ ಮಾಡ್ಕೊಂಡ್ರು. ಫುಲ್ ಇಲ್ಲಿ ಕೊಡಿ, ನಾನು ಹಾಕ್ತೀನಿ ನಾಸ್ತ. ಏನಾಯ್ತು? ಅಕ್ಕ ಆಗ್ತಿದೆ. ಅಕ್ಕ ಇರ್ಬೇಕು. ನಮ್ ಜಗತ್ ಉದ್ಧಾರ ಆಗ್ತಿರೋದು ಇಂಥವ್ರಿಂದಾನೆ. ನನಗೆ ಫಸ್ಟ್ ಕಸ್ಟಮೈಸ್ಡ್ ಪಿಜ್ಜಾ
ಅದ್ರಲ್ಲಿ ಪವಿ ಇನ್ನೂ ಕಸ್ಟಮೈಸ್ ಮಾಡಿ ಇರೋ ಕ್ಯಾಪ್ಸಿಕಮ್ ಮನೆಲ್ಲ ಇಲ್ಲಿ ಇಕ್ತಾಳೆ. ನೀನೇನ್ ಸೈಡಲ್ಲಿ ಇಕ್ತಾ ಇರೋದು? ಬರೀ ಇದಿತ್ತು ಕ್ಯಾಪ್ಸಿಕಮ್ ಆಯ್ತಾ, ಇರೋ ಬರೋ ಕ್ಯಾಪ್ಸಿಕಮ್ನೆಲ್ಲ ಎತ್ಕೊಂಡ್ಬಂದಿಲ್ಲ ಕೋಳೆ. ಇವ್ಳು ಜಾಸ್ತಿ ಯಾವ ಬ್ರೆಡ್ ಇರುತ್ತೋ ಅದನ್ನ ಎಸಿತಾಳೆ ನಾಯಿ. ಟಾಪಿಂಗ್ಸ್ ಏನಾಯ್ತು ಶಿತಾ? ಆಕ್ಚುಲಿ ಟಾಪಿಂಗ್ ಡೆಕೋರ್ ಮಾಡೋಣ ನಾವು. ಅದಕ್ಕೊಂದ್ ಕಡೆ ಬಂದು ಯಾಕೆ ಟಾಪಿಂಗ್ ಎಲ್ಲ ಎಗ್ಬಿಟ್ಟವ್ರೆ. ಸೀನ್ ಒಂದ್ ನೋಡಿ, ವಾವ್ ಎಷ್ಟು ಚೆನ್ನಾಗಿ ಬಂದಿದೆ. 5 ನಿಮಿಷಕ್ಕೆ ಖಾಲಿ ಪೀಸ್. ಎಲ್ರಿಗೂ ಹೊಟ್ಟೆ ಹಸಿದಿತ್ತು. ಬರಲಿ ಮೈತಾ ಇದೆ ಕೊಟ್ಟಿದ್ದ ಕಾಸಿಗೂ ಏನು ವೇಸ್ಟ್ ಮಾಡಿದಿರಾ, ಫುಲ್ ತಿಂದಿದೀವಿ. ನಾನೆಲ್ಲೋ ಮಿಕ್ಕತ್ತೆ ಅನ್ಕೊಂಡಿದ್ದೆ, ಬಟ್ ಎಲ್ಲೂ ಮಿಕ್ಸ್ ಇಲ್ಲ. ನೀನ್ ತಿನ್ನಲ್ಲ, ಬಟ್ ಆದ್ರೆ ಇದೆ ಮಿಕ್ಕತ್ತೆ ಅನಿಸ್ತಿದೆ. ಸಾಕಾಯ್ತು. ಇರೋ ಬರೋ ಕ್ಯಾಪ್ಸಿಕಮ್ ಮನೆಲ್ಲ ತಿನ್ನು ಅಂದ್ರೆ ವಾಟರ್ ಕುಡಿಯೋ ಟೈಮಲ್ಲಿ ವಾಟರ್ ಕೇಳ್ತಾನೆ. ಹಲಸಿನ ನೀರು ಕೇಳ್ತಾವನೆ ಗೈಸ್. ಅದಕ್ಕೆ ನಮ್ಮ ಅಮೂಲ್ ಬೇಬಿ, ಇನ್ನೋಸೆಂಟ್ ಬೇಬಿ ವಾಟರ್ ಬಗ್ಗೆ ಮಾತಾಡ್ತಾವಳೆ. ವಾಟರ್ ಗೊತ್ತಾಯ್ತು. ದೊಡ್ಡ ಕುಡ್ಕಿ ಪವಿತ್ರಗೆ ಕಡೆ ಕುಡ್ಕಿ ಸಾಂಗ್ ಆಗ್ತೇನೆ ನಿಂಗೆ. ಕುಡ್ಕಿ ಎಸ್. ಇಲ್ಲಿ ಸೀನಾ ಏನೋ ಟ್ರೈ ಮಾಡ್ದೆ, ನಾನು ಏನ್ ಮಾಡ್ಬೇಕು ಸೀನಾ? ಚಿಲ್ಲಿ ಫ್ಲೇಕ್ಸ್ ಹಾಕ್ತವಳು. ಯಾಕೆ ಉಳ್ತಿದ್ದವಳ? ಇನ್ನೇನೇನು ಹಾಕ್ಬೇಡ್ವೆ, ನೋಡಿ ವೇಸ್ಟ್ ಮಾಡಿ. ಸಾಕು ಸೀನಾ. ಇನ್ನೇನು ಹಾಕೊಂಬ? ಇನ್ನೊಂದ್ ಸ್ವಲ್ಪ ಹಾಕಿ ಸೀನಾ. ಇನ್ನೇನು ಹಾಕೊಂಬೇಕು ಸೀನಾ? ಅಷ್ಟೇಯಾ? ಹಂಗೆ ಕುಡಿಯ ಸಹ ಕೊಡ್ತಾಳೆ. ಸಂಜೆ ಮೂಗಿಂದ ನೂಡಲ್ಸ್ ತಿಂತಾರೆ. ಸೋ ಫನ್ನಿ. ಎಷ್ಟು ಚೆನ್ನಾಗಿದೆ ಗೈಸ್. ನಾಟ್ ಗುಡ್, ನಾಟ್ ಬ್ಯಾಡ್, ಚೆನ್ನಾಗಿದೆ. ತಿನ್ನಕ್ಕೆ ಬಾಧೆ ಪಡ್ತಾ ಇದ್ದೀನಿ ನಾನಂತ. ಇಂಗ್ಲಿಷ್ ಟೀಚರ್ ಇಸ್ ಮೈ HM. ಸರಿ ಸ್ಟ್ರೈಟ್ ಹಾಕ್ಲಾ? ಅಲ್ಲ ಅವಳೆ ಸ್ವಲ್ಪ ಕೊಡ ಪ್ಲೀಸ್. ಸ್ವಲ್ಪ ಅಲ್ಲಿ ಇರೋದೇ ಇಷ್ಟು, ಅದನ್ನ ಹಿಂಗೆ ಬೇರೆ ಎತ್ಕೊಂಡಿರ್ತವೆ. ಬದಿಕ ಅಲ್ಲಾಡ್ಸ್ತ ತೋರಿಸ್ತೀನಿ ಜನಗಳಿಗೆ. ಬದಿಕೋಣ ಕೊಟ್ಟಿರೋದು. ಆಟ್ ಯಾ ಹೇ, ಆಟ್ ಇಸ್ ಮಾ ಹೇ. ಹಂಗೆ ತಿಂದು ಖಾಲಿ ಮಾಡಿದೀವಿ. ಫ್ರೆಂಡ್ಸ್ ಮಿನಿಮಮ್ 4 ಜನ ಬೇಕು ಈ ಪಿಜ್ಜಾ ಖಾಲಿ ಮಾಡೋಕ್ಕೆ. ಸೊ 4 ಜನ ಬಂದು ಈ ಪಿಜ್ಜಾನ ಟ್ರೈ ಮಾಡಿ ಚೆನ್ನಾಗಿತ್ತು. ಅವಾಗ ನಾನು ಒಳ್ಳೊಳ್ಳೆ ರಿವ್ಯೂಸ್ ಕೊಡ್ತಾ ಇರ್ತೀನಿ. ಯು ಕ್ಯಾನ್ ಫಾಲೋ ಮೀ ಆ್ಯಕ್ಚುಲಿ. ಬಗ್ಸ್ದೆ ನಾನು ಇಟ್ಟಿದ್ದೀನಿ. ಸೊ ಗೈಸ್ ಸೀನಾ ನಮ್ಮನ್ನ ಬಿಟ್ಟು ಅವಳನ್ನ ಹೊರಟ. ಅವ್ನಿಗೆ ಮನೆ ಹೋಗಿ ರೀಚ್ ಆಗೋಷ್ಟಲ್ಲಿ ಇನ್ನು ಎಷ್ಟೊತ್ತಾಗುತ್ತೋ. ಲಿಫ್ಟ್ ಮೇಲೆ ಹೋಗ್ಬೇಕಂದ್ರೆ ವರ್ಷಿ ಅಲ್ಲಿ ಬಟನ್ ಪ್ರೆಸ್ ಮಾಡ್ಬೇಕು. ವರ್ಷಿ ನಮ್ಮ ವರ್ಷಿನೋ ಬಂದು ಯಾಕೆ ವರ್ಷಿ ವಾಟ್ ಹ್ಯಾಪನ್? ನಾನು ತಲೆ ಇಟ್ಕೊಂಡಿದ್ದೀನಿ. ಸೊ ಚೆನ್ನಾಗಿಲ್ಲ ಮುಖ. ನನ್ನ ಫೋನ್ ಬಿಸಾಕ್ತಾಳೆ ಗೈಸ್. ವರ್ಷಿತ ಹೆಂಗ್ ನೋಡ್ಕೊಂಡು ಗೈಸ್. ನಾನು ನಿಮಗೆ ಪ್ರತಿ ಸರಿ ಹೇಳೋ ಥರ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಾಸ್ಟ್ ಬಟ್ ನಾಟ್ ದ ಲಿಸ್ಟ್ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯೋಕೆ ಹೋಗಬೇಡಿ. ಓಹ್ ನನ್ನ ಹೇರ್ ಸ್ಟೈಲ್, ಪ್ಲೀಸ್ ಇಗ್ನೋರ್ ಮೈ ಹೇರ್ ಸ್ಟೈಲ್. ಮತ್ತು ನಾನು ನಿಮ್ಗೆ ಯಾವಾಗಲೂ ಹೇಳೋ ಥರ ಈ ನಿಮ್ಮ ಪ್ರೀತಿಯ ಲೇಡಿ ಬೋರ್ಡ್ ಮಾತುಗಳಿಗೋಸ್ಕರ ಕಾಯ್ತೀರಿ ಅಂತ ಕೇಳ್ತಾ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗುವ. ಅದು ನಾಳೆ ವ್ಲಾಗಲ್ಲಿ ಅದು ಸೇಮ್ ಟೈಮ್ 6 o'clock ಮರೆಯೋಕೆ ಹೋಗಬೇಡಿ. ಆ್ಯಂಡ್ ನೀವು ನೋಡಿಲ್ಲ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನಿಮ್ಮ ಲೇಡಿ ಬಾಂಡ್ನ ನೀವು ಬೇಜಾರು ಮಾಡ್ತೀರಾ? ಮಾಡಲ್ಲ ಅಲ್ವಾ? ಸೊ ಪ್ಲೀಸ್ ನೋಡಿ. ಮತ್ತು ಗಣೇಶ ಹಬ್ಬಕ್ಕೆಲ್ಲ ಪ್ರಿಪ್ರೇಷನ್ಸ್ ಹೆಂಗೆ ನಡೀತಿದೆ, ಮದುವೆ ಶಾಪಿಂಗ್ ತುಂಬ ಜೋರಾಗಿ ನಡೀತಿದೆ. ಯಾರ ಮದುವೆ ಒಟ್ಟಿನಲ್ಲಿ ನಿಮ್ಗೊಂದು ಕ್ಲೂ ಕೊಡ್ತೀನಿ. ನಮ್ಮ ಮನೇಲಿ ಯಾರ್ಯಾರಿದ್ದಾರೋ ಇಷ್ಟರ ಜನದಲ್ಲಿ ಒಬ್ರು ಮದುವೆ. ಅದು ಯಾರ ಮದುವೆ ಅಂತ ನೀವು ಕಮೆಂಟ್ ಮಾಡಿ. ಫ್ಯೂಚರ್ ವ್ಲಾಗ್ಸಲ್ಲಿ ಗೊತ್ತಾಗುತ್ತೆ. ಬಟ್ ಈ ವ್ಲಾಗಲ್ಲಿ ನಿಮ್ಗೆ ಏನು ಅಂತ ನನಗೂ ತಿಳ್ಕೊಡೋ ಆಸೆ ಅಷ್ಟೆ. ಬಾಯ್.